ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಧರಣಿ ಮುಂದುವರಿತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಕ್ಷಣಕ್ಕೂ ಶಾಂತಿ ಇಲ್ಲ. ಅಲ್ಲಿ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ, ಲಾಠಿ ಏಟು ಬೀಳ್ತಾನೆ ಇವೆ ಅವರಿಗೆ. ಪ್ರತಿಭಟನೆ ಯಾರೆಲ್ಲ ಮಾಡ್ತಾ ಇದ್ದಾರೋ ಲಾಠಿ ಏಟು ಮಾತ್ರ ನಿಂತಿಲ್ಲ. ನೀವು ಯಾವ ದೃಶ್ಯವನ್ನಾದರೂ ತೆಗೆದುಕೊಳ್ಳಿ, ನೀವಲ್ಲಿ ಏಟು, ರಕ್ತ, ಮೊಳೆ ಮುರಿಯೋದು, ತಲೆ ರಕ್ತ ಇದೇ ಬರ್ತಾ ಇದೆ. ಇಲ್ಲಿ ಈ ದೇಶದಲ್ಲಿ ಈ ಪ್ರತಿಭಟನೆಗಳ ಹಿಸ್ಟ್ರಿ ನೀವು ಗಮನಿಸ್ಕೊಂಡು ಬನ್ನಿ. ಸುಮ್ಮನೆ ಪ್ರತಿಭಟನೆ, ನಿಮ್ಮ ಗಮನಕ್ಕೆ ಬಂದಂಥ ಪ್ರತಿಭಟನೆಗಳು ಯಾವುದು? ಈಗ ನೀಟ್ ವಿದ್ಯಾರ್ಥಿಗಳು ನೀಟ್ಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವರು ಸರಿ ಇಲ್ಲ, ಇವರು ಆ್ಯಂಟಿ ನ್ಯಾಷನಲ್ಸ್, ಇವರು ರಾಷ್ಟ್ರ ವಿರೋಧಿಗಳು, ದೇಶ ವಿರೋಧಿಗಳು ಅಂತೇಳಿ ಇವ್ರಿಗೊಂದು ಪಟ್ಟ. ಸರಿ, ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದ್ರು, ಅವರೆಲ್ಲ ಸರಿ ಇಲ್ಲ ಕುಸ್ತಿಪಟುಗಳು, ಎಳೆದು ಬಿಸಾಕಿದ್ರಿ. ಯಾವ ಒಲಿಂಪಿಕ್ ವೀರರನ್ನು ಇದೇ ಪ್ರಧಾನಮಂತ್ರಿಗಳು ಹೋಗಿ ಅವ್ರ ಪದಕ ಗೆದ್ದು ಬಂದಾಗ ಹೆಂಗೆದ್ರಿ, ಐಸ್ ಕ್ರೀಮ್ ತಿಂತೀಯಾ, ಚಾಕ್ಲೇಟ್ ತಿಂತೀಯಾ, ನಿನ್ನ ಡಯಟ್ ಹೆಂಗಿದೆ? ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನವರು ಹಾಸ್ಯ ಚಟಾಕಿ ವಾವ್ 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 ಅಂದ್ಕೊಂಡು ಇದೇ ದೇಶದಲ್ಲೇ ಮಾತಾಡಿದ್ದು. ಯಾರಿಗೆ? ಕುಸ್ತಿಪಟುಗಳಿಗೆ. ಬಜರಂಗ್ ಪೂನಿಯಾ, ಹೆಂಗೆದ್ದಪ್ಪ ನೀನು ಹೆಂಗಿದ್ಯಮ್ಮ, ಸಾಕ್ಷಿ, ಇದೆಲ್ಲ ಕೇಳಿಕೊಂಡು ಈ ಯಾರೋ PV ಸಿಂಧು, ಸೈನಾ ನೆಹ್ವಾಲ್, ಇದೆಲ್ಲ ನಾವು ನೋಡಿದ್ದೀವಲ್ವ. ಅದೇ ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದ ತಕ್ಷಣ ಕ್ಷಣ ಮಾತ್ರದಲ್ಲಿ, ಕ್ಷಣಾರ್ಧದಲ್ಲಿ ಅವರು ದೇಶ ವಿರೋಧಿಗಳಾಗ್ಬಿಟ್ರು. ಇದೇ ದೇಶದಲ್ಲಿ ಅವ್ರನ್ನ ಹೀನಾಮಾನವಾಗಿ ಎಳೆದು ಬಿಸಾಕಿದ್ರು, ಅವರ ಟೆಂಟ್ಗಳನ್ನು ಕಿತ್ತು ಹಾಕಿದ್ರು. ಕೇಳಿದ್ದಕ್ಕೆ ಅವ್ರ ಸಪೋರ್ಟು, ಇವ್ರ ಸಪೋರ್ಟು. ಒಬ್ಬ ಅತ್ಯಾಚಾರ ಮಾಡಿದ್ದಾನೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ, ಅವನನ್ನ ಫೆಡರೇಷನ್ದ ಕಿತ್ತಾಕಿ ಅಂತ ಹೇಳಿದ್ದಕ್ಕೆ ಅವರು ಅಹೋರಾತ್ರಿ ಧರಣಿಯನ್ನು ಮಾಡುವಂಥ ಪರಿಸ್ಥಿತಿ ನಮ್ಮದೇ ದೇಶದಲ್ಲಿ ಬಂತು. ಸರಿ, ಪಂಜಾಬಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು, ಅವ್ರನ್ನ ಖಲಿಸ್ತಾನಿಗಳು ಅಂದಿದ್ದು ಕೂಡ ನಮ್ಮದೇ ದೇಶದಲ್ಲಿ, ಉಗ್ರಗಾಮಿಗಳು ಅಂದಿದ್ದು ನಮ್ಮದೇ ದೇಶದಲ್ಲಿ. ಯಾವಾಗ ಆ ಪ್ರತಿಭಟನೆ ಉತ್ತುಂಗಕ್ಕೆ ಹೋಯಿತೋ ಗತ್ಯಂತರವಿರಲಿಲ್ಲ, ಬೇರೆ ದಾರಿ ಇರಲಿಲ್ಲ. ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ರು, ಈ ಪ್ರತಿಭಟನೆ ಏನೂ ಆಗಲ್ಲ, ಏನು ಮಹಾ ಆಗಿಬಿಡುತ್ತೆ. ಖಲಿಸ್ತಾನಿಗಳು ಅಂದುಬಿಟ್ರೆ ದೇಶದ ಜನ ಕನ್ವಿನ್ಸ್ ಆಗಿಬಿಡ್ತಾರೆ ಅವ್ರಿಗೆ. ಇಲ್ಲೇನಾಗುತ್ತೆ, ನಿಮಗೆ ಏನು ಸ್ಟೇಟ್ಮೆಂಟ್ ಆಚೆ ಬರುತ್ತಲ್ಲ ಅದು ಕನ್ವಿನ್ಸ್ ಮಾಡೋಕ್ಕೆ, ಜೊತೆಗೆ ಆ ಇಡೀ ಪ್ರತಿಭಟನೆಯ ತಾಕತ್ತನ್ನು, ಶಕ್ತಿಯನ್ನು ಅರ್ಥ ಮಾಡುವಂಥ ಒಂದು ಪ್ರಕ್ರಿಯೆ. ರಾಮಾಯಣದಲ್ಲಿ ವಾಲಿ, ಸುಗ್ರೀವ ಮತ್ತು ರಾಮನ ಒಂದು ಪ್ರಸಂಗ ಬರುತ್ತೆ ನಿಮಗೆ. ಈ ಪ್ರಸಂಗ ಹೇಗೆ ಅಂದರೆ, ವಾಲಿಗೆ ಒಂದು ವರ ಇರುತ್ತೆ. ವಾಲಿ ಹೆಂಡತಿಯನ್ನು, ಸುಗ್ರೀವನ ಹೆಂಡತಿಯನ್ನು ವಾಲಿ ತಗೊಂಡು ಬಂದುಬಿಟ್ಟಿದ್ದ ಅಂತ ಈ ಸುಗ್ರೀವನಿಗೆ ವಾಲಿ ಮೇಲೆ ಸಿಟ್ಟಿರುತ್ತೆ. ರಾಮ, ನಿನಗೇನಪ್ಪ, ನೀನು ಯಾಕೆ ನನ್ನ ಜೊತೆಲಿದೆಯಾ ಅಂತ ಕೇಳಿದಾಗ ಸುಗ್ರೀವ ಹೇಳ್ತಾನೆ, ನೋಡಪ್ಪ, ನೀನು ಹೆಂಡತಿನ ಹುಡುಕಾಡ್ತಿದ್ಯಾ, ನಾನು ಹೆಂಡತಿನ ಕಳ್ಕೊಳ್ತಾ ಇದ್ದೀನಿ, ವಾಲಿ ನನ್ನ ಹೆಂಡತಿ ತೊಗೊಂಡು ಹೋಗ್ಬಿಟ್ಟಿದ್ದಾನೆ, ನನ್ನ ಸಹಾಯಕ್ಕೆ ನೀನು ಬರಬೇಕು. ಸೊ ನಾನು ನಿನ್ನ ನೋವನ್ನು ನನಗೆ ಅರ್ಥ ಆಗುತ್ತೆ, ನನ್ನ ನೋವು ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಸುಗ್ರೀವ ರಾಮನ ಸಪೋರ್ಟಾಗಿ ನಿಂತ್ಕೊಂಡಿರ್ತಾನೆ. ವಾಲಿ ವರ ಏನು ಅಂದರೆ, ವಾಲಿ ಎದುರುಗಡೆ ಯಾರು ನಿಂತ್ಕೊಂಡು ಯುದ್ಧ ಮಾಡ್ತಾರೋ ಆ ಎದುರುಗಡೆಯ ವ್ಯಕ್ತಿಯ ಅರ್ಧ ಶಕ್ತಿ ವಾಲಿಗೆ ಬರ್ತಾ ಇತ್ತು. ಅಲ್ಲಿಗೆ ಮುಗಿದು ಹೋಗ್ತಾನಲ್ಲ ಅವನು, ಎದುರುಗಡೆ ಪರ್ಸಂದು ಅರ್ಧ ಶಕ್ತಿ ಬಂದರೆ ಮುಗಿದು ಹೋಗ್ತಾ ಇತ್ತು. ಅದಕ್ಕೆ ರಾಮ ಏನು ಮಾಡ್ತಾನೆ, ವಾಲಿ ಸುಗ್ರೀವ ಯುದ್ಧಕ್ಕೆ ಬಿದ್ದಾಗ, ಒಂದು ಘರ್ಷಣೆಗೆ ಬಿದ್ದಾಗ, ಕುಸ್ತಿಗೆ ಬಿದ್ದಾಗ ಮರೆಯಿಂದ ಬಾಣ ಹೊಡೆದು ವಾಲಿನ ಕೊಲ್ತಾನೆ. ವಾಲಿ ಆ ಬಾಣ ಹಿಡ್ಕೊಂಡ್ಬಿಡ್ತಾನೀಗೆ, ರಾಮ ಬಿಟ್ಟಂಥ ಬಾಣ. ವಾಲಿ ಒಂದು ಮಾತು ಹೇಳ್ತಾನಾಗ, ರಾಮ, ನೀನು ಬಾಣ ಬಿಟ್ಟಿದೆಯಾ, ಈ ಬಾಣವನ್ನು ಇಲ್ಲೇ ನಾನು ಪುಡಿ ಮಾಡಬಲ್ಲೆ, ಆದರೆ ರಾಮನ ಬಾಣ ಹುಸಿಯಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಬಾಣ ಚುಚ್ಕೊಂಡು ನಾನೇ ಸತ್ತೋಗ್ತಾ ಇದ್ದೀನಿ ಅಂತ ಹೇಳಿ ವಾಲಿ ಸಾಯ್ತಾನೆ. ಇಲ್ಲಿ ಹಾಗೆ ಈ ಪ್ರತಿಭಟನೆಗಳು ಇವ್ರಿಗೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಪ್ರತಿಭಟನೆಗಳ ಅರ್ಧ ಶಕ್ತಿ ಇಮ್ಮಿಡಿಯೇಟ್ ಕುಗ್ಗಿಸ್ಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಈ ಪ್ರತಿಭಟನೆಯಲ್ಲಿ ಇರುವವರು ಇಲ್ಲ ದೇಶ ವಿರೋಧಿ ಅಂತ ಮಾಡಬೇಕು, ಇಲ್ಲ ಇವರು ಮೋದಿ ವಿರೋಧಿ ಅಂತ ಮಾಡಬೇಕು, ಇಲ್ಲ ಇವರು ಪಾಕಿಸ್ತಾನಿಯವರು ಅಂತ ಮಾಡಬೇಕು, ಇಲ್ಲ ಇವರು ಮುಸ್ಲಿಮರು, ಇವರು ಇಸ್ಲಾಮಾಬಾದ್ನವರು, ಇಲ್ಲ ಇವರೆಲ್ಲ ದೇಶದ್ರೋಹಿಗಳ ಒಂದು ಕೂಟ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ. ಇಲ್ವಾ, ಇನ್ಯಾವುದೋ ಕ್ರೈಸ್ತ ಸಂಸ್ಥೆಗಳು ಇವರಿಗೆಲ್ಲ ಫಂಡಿಂಗ್ ಮಾಡ್ತಾ ಇವೆ. ಇಲ್ಲಿ ಆ ಫಂಡಿಂಗ್ ಇಟ್ಕೊಂಡು ದೇಶವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಈ ನರೇಟಿವ್ಸ್ ಇದೆಯಲ್ಲ, ಈ ನರೇಟಿವಿಂದ ಯಾವ ಹೋರಾಟಗಳು ಸುದೀರ್ಘವಾಗಿ ನಡೆದು ಆಚೆ ಬರ್ತಾವಲ್ವ, ಆ ಹೋರಾಟಗಳು ಮಾತ್ರ ಈ ದೇಶದಲ್ಲಿ ಗೆದ್ದಿರೋದು. ಅಗ್ರಿ, ಯಾರೋ ಪೊಲೀಸರಿಗೆ ಹೊಡೆದ್ರೆ ನಾನು ಅದನ್ನು ಯಾವತ್ತೂ ಸಪೋರ್ಟ್ ಮಾಡಿಲ್ಲ, ನೆವರ್. ಹಾಗಂತ ನೀವು ಈ ಪ್ರತಿಭಟನಾಕಾರರಿಗೆ 16-18 ವರ್ಷದವರವರೆಲ್ಲ ಸೆಕೆಂಡ್ PUC ಆದಮೇಲೆ ನೀಟ್ ಬರೆದಿರ್ತಾರಲ್ವಾ, ಈ ಮಕ್ಕಳಿಗೆ ನಿಮ್ಮದೇ ಮಕ್ಕಳಾದರೆ ಇಷ್ಟು ಭೀಕರವಾಗಿ ಅವ್ರನ್ನ ನಡೆಸ್ಕೊಳ್ತೀರಾ? ಇಷ್ಟು ಭೀಕರವಾಗಿ ನಡೆಸ್ಕೊಳ್ತೀರಾ ಅವ್ರನ್ನ ನೀವು ಅಂತ ಒಂದು ಪಾಯಿಂಟ್ ಇದೆ ಇಲ್ಲಿ. ಇಲ್ಲೇನಾಗುತ್ತೆ, ದೇಶ ಅಂದ್ರೇ ಸರ್ಕಾರ ಅಂದ್ರೇ ಪಕ್ಷ. ಈ ದೇಶ, ಸರ್ಕಾರ, ಪಕ್ಷ ಒಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಫ್ ಯು ಆರ್ ವಿತ್ ದಿಸ್ ಗವರ್ಮೆಂಟ್, ಯು ಆರ್ ವಿತ್ ನೇಷನ್, ಯು ಆರ್ ವಿತ್ ದ ನೇಷನ್. ಇಫ್ ಯು ಆರ್ ಅಗೇನ್ಸ್ಟ್ ದ ನೇಷನ್, ಇಫ್ ಯು ಆರ್ ಅಗೇನ್ಸ್ಟ್ ದ ಮೋದಿ, ಇಫ್ ಯು ಆರ್ ಅಗೇನ್ಸ್ಟ್ ದ ಗವರ್ಮೆಂಟ್, ಯು ಆರ್ ಆ್ಯಂಟಗಾನ್, ನೀನು ದೇಶದ ವಿರೋಧಿ.
ನೀನು ದೇಶಕ್ಕೆ ವಿರೋಧಿ ನೀನು ಅಂತೇಳಿ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರಲ್ಲ. ಈ ಸ್ಟಿಕ್ಕರನ್ನು ದಾಟಿಕೊಂಡು ಯಾವುದೇ ಹೋರಾಟಗಳು ಗೆಲ್ಲಬೇಕು. ಪ್ರತಿ ಹೋರಾಟಗಳು ಈ ಥರ ನಡಿಬೇಕು, ಒಂದು ಕ್ಷೋಭೆ ಇರಬೇಕು, ಒಂದು ಅಸಮಾಧಾನ ಇರಬೇಕು. ದೇಶದಲ್ಲಿ ಚೆಕ್ ಮಾಡಿಕೊಂಡ್ರೆ ಮಿನಿಮಮ್ 12 ಪ್ಲೇಸ್ಗಳಿಗಿಂತ ಹೆಚ್ಚು ಪ್ಲೇಸ್ಗಳು ಇನ್ಕ್ಲೂಡಿಂಗ್ ಮಣಿಪುರ ದೊಡ್ಡ ಪ್ರತಿಭಟನೆಗಳಾಗ್ತಾ ಇದೆ. ಗುಜರಾತನ್ನು ಸೇರಿಸಿ ನಾನು ಮಾತಾಡ್ತೀನಿ. ಅಲ್ಲಿ ಯಾವುದೋ ಪವರ್ ಇಶ್ಯೂಗೆ ಸಂಬಂಧಪಟ್ಟಂತೆ ಅಲ್ಲಿದೆ. ಮಣಿಪುರದಲ್ಲಿ ಅಲ್ಲಿ ಮೊಂಬತ್ತಿಗಳು ಆರಿಯೇ ಇಲ್ಲ, ಅಲ್ಲಿ ಆ ಪ್ರತಿಭಟನೆಗಳು ನಡೀತಾನೆ ಬರ್ತಾ ಇದೆ. ಕುಕಿ ಮೈತೇಯಿ ಇಲ್ಲಿ ನೋಡಿದ್ರೆ ಇದು ನಡೀತಾ ಇದೆ. ಪಂಜಾಬಲ್ಲಿ ನೋಡಿದ್ರೆ ಅಮೇರಿಕಾ ಜೊತೆ ನೀನು ಮಿಲ್ಕ್ ಪ್ರಾಡಕ್ಟ್ನ ಕೃಷಿ ಉತ್ಪನ್ನಗಳು ತರಿಸ್ಕೊಂಡು ನಮ್ಮ ದೇಶದಲ್ಲಿ ಮಾರ್ತಿದ್ಯೇನಪ್ಪ, ಟ್ಯಾಕ್ಸ್ ಫ್ರೀ ಮಾಡಿಕೊಂಡು ಏನಕ್ಕೆ ಈ ಒಪ್ಪಂದ ಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ. ಹೀಗೆ ಇಡೀ ದೇಶ ಈ ಥರ ಬೇರೆ ಪ್ರತಿಭಟನೆ ನಡೀತಾ ಇದ್ದರೆ ಏನೋ ಸರಿ ಇಲ್ಲ ಅಂತಾರೆ ಅಷ್ಟೇ. ಸಿಂಪಲ್. ಸಮಥಿಂಗ್ ಈಸ್ ಮಿಸ್ಸಿಂಗ್. ಸಮ್ ಇಶ್ಯೂ ಸರಿಯಾಗಿ ಯಾಕೋ ಆಗ್ತಾ ಇಲ್ಲ, ಇಲ್ಲಿ ಬಗೆಹರಿತಾ ಇಲ್ಲ. ಯಾರು ರೂಲ್ ಮಾಡ್ತಾ ಇದ್ದಾರೋ ಸರಿಯಾಗಿ ಇಶ್ಯೂನ ಅಡ್ರೆಸ್ ಮಾಡ್ತಾ ಇಲ್ಲ ಅಂತ. ಸ್ವಹಿತಾಸಕ್ತಿ ಎಲ್ಲೋ ಕಾಣಿಸ್ತಾ ಇದೆ, ಅಥವಾ ಜನಗಳ ವಿರೋಧಿಯಾಗಿದ್ದಾರೆ. ದೇಶವೆಂದರೆ ಬರೀ ನರೇಂದ್ರ ಮೋದಿ ಅಲ್ಲ, ದೇಶವೆಂದರೆ ಬರೀ BJP ಅಲ್ಲ, ದೇಶವೆಂದರೆ ಬರೀ ಸರ್ಕಾರವೂ ಅಲ್ಲ. ದೇಶವೆಂದರೆ ಜನ, ದೇಶವೆಂದರೆ ವಿದ್ಯಾರ್ಥಿಗಳು, ದೇಶವೆಂದರೆ ಕಾರ್ಮಿಕರು, ದೇಶವೆಂದರೆ ಕೃಷಿಕರು ಅಲ್ವಾ? ಇವೆಲ್ಲರಿಂದ ಸೇರಿ ನಮ್ಮನ್ನೆಲ್ಲ ನಾವೇನೋ ಎಲ್ಲರೂ ಬಂದು ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲಪ್ಪ, ಒಂದಷ್ಟು ಪ್ರತಿನಿಧಿಗಳು ನಾವು ನಿಮ್ಮನ್ನ ಆಯ್ಕೆ ಮಾಡ್ತಾ ಇದ್ದೀವಿ, ನಮ್ಮ ಇಶ್ಯೂ ಅಡ್ರೆಸ್ ಮಾಡಿಬಿಡಿ. ಒಂದು ಆರೋಗ್ಯ, ಒಂದು ರಸ್ತೆ, ಒಂದು ಮೋರಿ, ಒಂದು ಯಾವುದೋ ಒಂದಷ್ಟು ಶಿಕ್ಷಣ, ಉದ್ಯೋಗ, ಈ ಥರದೊಂದಷ್ಟು ನೀವು ಅಲ್ಲಿ ಮ್ಯಾನೇಜ್ ಮಾಡ್ರಪ್ಪ ಅಂತ ಕೊಟ್ಟಿರೋದು. ಇದು ಹೇಗಾಗ್ಬಿಟ್ಟಿದೆ ಅಂದರೆ, ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅವನು ಇಮ್ಮಿಡಿಯೇಟ್ ದೇಶ ವಿರೋಧಿ. ಯಾರಾದರೂ ಒಂದು ಪ್ರತಿಭಟನೆ ಮಾಡಿಬಿಟ್ರೆ ನನಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅವನು ಖಲಿಸ್ತಾನಿ, ಅವನು ಪಾಕಿಸ್ತಾನಿ, ಅವನು ಬಾಂಗ್ಲಾದೇಶೀಯ. ಮತ್ತು ಏನು ಮಾಡ್ತಾಯಿದ್ದೀರಿ? ನೀವೇನು ಮಾಡ್ತಾಯಿದ್ದೀರಿ? ಇಷ್ಟೊಂದು ಖಲಿಸ್ತಾನಿಗಳೆಲ್ಲ ಪ್ರತಿಭಟನೆ ಮಾಡಿಬಿಟ್ರಲ್ಲ ಆವಾಗ ರೈತ ಹೋರಾಟಗಳಲ್ಲಿ. ಎಷ್ಟು ಖಲಿಸ್ತಾನಿಗಳನ್ನು ಗುರುತಿಸಿ ನೀವು ಶಿಕ್ಷೆ ಕೊಡಿಸಿದ್ರಿ? ಬಿಡಿ, 800 ಜನ ಪಾಪ ಪ್ರತಿಭಟನೆ ಸತ್ತೋಗ್ಬಿಟ್ರಲ್ಲಿ. ಅಂಥ ಸುದೀರ್ಘ ಪ್ರತಿಭಟನೆ ಯಾವಾಗ ಇವ್ರ ಕೈ ಮೀರುತ್ತಲ್ಲ ಆವಾಗ ಇವರು ಮಂಡಿ ಊರ್ತಾರೆ. ನರೇಂದ್ರ ಮೋದಿ ಮಂಡಿ ಊರಿದ್ದ ಹಾಗೇನೆ ಆಗಲಿಲ್ಲ. ಆ ಕೃಷಿ ಮಸೂದೆಗಳಿತ್ತಲ್ಲ ಅದು ಮುಂದುವರ್ಸೋಕ್ಕಾಗಲಿಲ್ಲ, ಬಿಟ್ಟುಬಿಟ್ರು. ಈಗ ನೀಟ್ ಬಗ್ಗೆ ನೋಡಿ, ಇಷ್ಟು ಬೇಕೇನ್ರಿ ನೀಟ್? ಒಂದು ದೇಶದ ಈಗ ನಾನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀನಿ, ಇದೆಲ್ಲ ಸ್ಲೋ ಟ್ರ್ಯಾಕಲ್ಲಿ ಇದ್ದಿದ್ದಾಗಾದರೆ ಇಲ್ಲಿವರೆಗೂ